ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಒಂದು ಮೇಯ್ನ್ ರೋಡು ಬಸ್ ರೋಡ್ಗೆ ತುಂಬ ಹತ್ರ ಬೇಕು, ಬಸ್ ಸ್ಟಾಪ್ ತುಂಬ ಹತ್ರ ಬೇಕು ಅನ್ನೋರು ಒಂದು ಮನೆ ನೋಡ್ತಾ ಇರ್ತೀರಾ, ಅಂಥವ್ರು ಓನ್ ಯೂಸು ಮತ್ತು ನಮಗೆ ಒಂದು 2 ಮನೆ ಬಾಡಿಗೆನೂ ಬರಲಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ನಾನಿವತ್ತು ಬಸ್ ಸ್ಟಾಪ್ ಒಂದು 50 ಮೀಟ್ರಲ್ಲಿರುವಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅಲ್ಲಿ ಕಾಣ್ತಾ ಇರೋದೇ ಮೇಯ್ನ್ ರೋಡು, ಯೆಲ್ಲೋ ಕಲರ್ ಬರ್ಡೆ ಮೇಯ್ನ್ ರೋಡ್. ನೋಡಿ, ಕಾರ್ ಹೋಗಿದ್ದು ಅಷ್ಟು ಹತ್ರ, ಅಂದರೆ ಮೈನ್ ರೋಡಿಂದ ನಿಮಗೆ 3ನೇ ಸೈಡ್ ಬರುತ್ತೆ. ಮತ್ತು ಇನ್ನೊಂದು ಈಸ್ಟ್ ನಾರ್ತ್ ಕಾರ್ನರ್ ಕೂಡ ಬರುತ್ತೆ. ನೋಡಿ, ಇದು ಈಸ್ಟ್ ಫೇಸು. ನೀವು ಔಟ್ಸೈಡಿಂದ ಈಸ್ಟ್ನ ನೋಡೋದಾದರೆ, ಈಸ್ಟ್ ಫೇಸ್ ಎಲಿವೇಶನ್ ನೋಡೋದಾದರೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕೂಡ ಬಂದಿದೆ. MSL ಮಾಡಿದ್ದಾರೆ, ಫುಲ್ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇನ್ನು ನಾವೀಗ ಪಾರ್ಕಿಂಗ್ನ ನೋಡೋದಾದರೆ ಬನ್ನಿ, ಪಾರ್ಕಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಗ್ರೌಂಡು ಪೂರ್ತಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ, ಯಾಕಂದರೆ ಇವಾಗ ಪಾರ್ಕಿಂಗ್ ತುಂಬಾ ಇಂಪಾರ್ಟೆಂಟು ನಿಮಗೆ. ನೋಡಿ, ಇದು ಸೊಂಪು ಬರುತ್ತೆ. ನೋಡಿ, ಇದು ಸೊಂಪು. ನೋಡಿ, ಇದಿಷ್ಟು ಪಾರ್ಕಿಂಗ್ ಬರುತ್ತೆ ಫ್ರೆಂಡ್ಸ್. ಎಲ್ಲ ನೀಟ್ ಮಾಡ್ತಾಯಿದ್ದಾರೆ, ಹಂಗಾಗಿ ಇಲ್ಲಿ ಗಲೀಜು ಬಿದ್ದಿದೆ ಅಷ್ಟೇ. ಮೇಲಿಂದ ಫುಲ್ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದಾರೆ. ಇವಾಗ ಎಲ್ಲ ಫುಲ್ ಫೈನಲ್ ಟಚಲ್ಲಿ ಐತೆ. ನೋಡಿ, ನಿಮಗೆ ಇವಾಗ ಫುಲ್ಲು ಪಾರ್ಕಿಂಗ್ ಇದೆ. ಒಂದು ಕಾಮನ್ ಟಾಯ್ಲೆಟ್ ಮಾತ್ರ ಮಾಡಿದ್ದಾರೆ ಕೆಳಗಡೆ ಅಷ್ಟೇ, ಬೇರೆ ಏನೂ ಇಲ್ಲ ನಿಜವಾಗ್ಲೂ. ಓಕೆನಾ? ಬನ್ನಿ, ಈಗ ನಾನು ನಿಮಗೆ ಫಸ್ಟ್ ಫ್ಲೋರ್ನ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರು ನೀವು ನೋಡೋದಾದರೆ ನೋಡಿ, ಇದು ಫುಲ್ಲು ಪಾರ್ಕಿಂಗ್ ಇದೆ. ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ. ಫುಲ್ಲು ಪಾರ್ಕಿಂಗ್ ಇದೆ, ಯಾವುದೇ ರೀತಿಯ ಒಂದೇ ಒಂದು ರೂಮ್ ಕೂಡ ಹಾಕಿಲ್ಲ. ಫುಲ್ಲು ಪಾರ್ಕಿಂಗ್ ಇದೆ, ದೊಡ್ಡ ಪಾರ್ಕಿಂಗ್ ಬರುತ್ತೆ. ನೋಡಿ, ಇದರ ಕೆಳಗಡೆ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪಾಯಿಂಟ್ ಬರುತ್ತೆ. ಇದಿಷ್ಟು ಬಿಟ್ಟರೆ ಬೇರೆ ಏನು ಕೆಳಗಡೆ ನಿಮಗೆ ನೋಡಿ ಗೇಟ್ ವೈಸ್ ಇನ್ನೊಂದು ಸಾರಿ ನಾನು ನೋಡಿ, ಈ ಕಡೆ ಇದು ಈಸ್ಟು, ಇದು ನಾರ್ತ್ ಬರುತ್ತೆ. 2 ಕಡೆಯೂ ಗೇಟ್ ಫುಲ್ ಕ್ಲೋಸ್ ಇದೆ. ಈಗ ಬನ್ನಿ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಯಾರೆಲ್ಲ ನಾವು 2 ಮನೆಗೆ, ಒಂದು ಮನೆಗೆ ಇದ್ಕೊಂಡು 2 ಮನೆ ರೆಂಟ್ ಬೇಕು ಅನ್ನೋರಿಗೆ ಇದು ತುಂಬಾ ಉತ್ತಮವಾದ ಮನೆ. ಮತ್ತು ಇನ್ನೊಂದು ಬಸ್ ಸ್ಟಾಪ್ ತುಂಬಾ ಹತ್ತಿರ ಇದೆ, ಸಪ್ತಗಿರಿ ಕಾಲೇಜ್ ಹತ್ರ ಇದೆ. ಎಲ್ಲ ಅನುಕೂಲವಾಗಿರುವಂಥ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ನಾವು ಓನರ್ ಇರುವಂಥ ಮನೆಗೆ ಹೋಗೋದಾದರೆ ನೋಡಿ, ಇದು ಫಸ್ಟ್ ಫ್ಲೋರ್ ಬಂದಿದ್ದೀನಿ ನಾನೀಗ. ನೋಡಿ, ಫಸ್ಟ್ ಫ್ಲೋರ್ ಬರೋದಾದರೆ ತುಂಬಾ ಚೆನ್ನಾಗಿ ನಿಮಗೆ ಟೈಲ್ಸಲ್ಲಿ ಒಳ್ಳೆ ಡಿಸೈನ್ನ ಕೊಟ್ಟಿದ್ದಾರೆ, ರಾಧಾಕೃಷ್ಣನ. ಬನ್ನಿ, ಈಗ ನಾವು ಡೋರ್ ವೈಸ್ ಓನರ್ ಇರೋವಂಥ ಮನೆ ಡೋರ್ ವೈಸ್ ನೋಡೋದಾದರೆ ನೋಡಿ ಈ ಥರ ಬಂದಿದೆ. ಡೋರ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಈಗ ನಾವು ಇನ್ನು ತಡ ಮಾಡೋದಕ್ಕೆ ಒಳಗಡೆ ಹೋಗೋಣ. ನೋಡಿ, ನೀವು ಗ್ರೌಂಡ್ ಫ್ಲೋರ್ ನೋಡೋದಾದರೆ ಓನರ್ ಇರೋ ಮನೆ ಹಾಲ್ ನೋಡೋದಾದರೆ ನೋಡಿ ಈ ಥರ ಬರುತ್ತೆ. ಹಾಲ್ ತುಂಬಾ ದೊಡ್ಡದಾಗಿ ಬಂದಿದೆ ಅಲ್ವಾ? ತುಂಬಾ ದೊಡ್ಡದಾಗಿ ಹಾಲಿದೆ. ನೋಡಿ, POP ನೋಡೋದಾದರೆ ನೀವು ಈ ಥರ POP ಸಿಗುತ್ತೆ. ತುಂಬಾ ಚೆನ್ನಾಗಿ POP ಡಿಸೈನ್ನ ಕೂಡ ಒಂದು ಹೊಸ ಡಿಸೈನ್ ಥರ ಮಾಡಿದ್ದಾರೆ. ಲೈಟ್ಸ್ ಚೆನ್ನಾಗಿ ಬರೋ ಥರ, ಬೆಳಕು ಕೂಡ ನಿಮಗೆ ಚೆನ್ನಾಗಿ ಬರೋ ಥರ ಮಾಡಿದ್ದಾರೆ. ಈ ಥರ POP ಹಾಲಲ್ಲಿದೆ. ಮತ್ತು ನಿಮಗೆ ಹಾಲ್ ವಿಂಡೋ ನೋಡೋದಾದರೆ ಈ ಥರ ಇದೆ. ನೋಡಿ, ವಿಂಡೋ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರಲ್ವ? ನೋಡಿ, ಇನ್ನು TV ಯೂನಿಟ್ ನೀವು ನೋಡೋದಾದರೆ ಈ ಥರ ಇದೆ. 3 ಮನೆ ಇದೆ. ಎಲ್ಲ ಮನೆಯೂ ನಾನು ತೋರಿಸ್ತೀನಿ, ಆದರೆ ಈ ಮನೆ ಮಾತ್ರ ತುಂಬ ನೀಟಾಗಿ ತೋರಿಸ್ಕೊಡ್ತೀನಿ. ಯಾಕಂದರೆ 3 ಒಂದೇ ಥರ ಇರೋದ್ರಿಂದ ಇನ್ನೆರಡು ಮನೆ ಇಷ್ಟೊಂದು ಡೀಪಾಗಿ ತೋರಿಸೋದು ಬೇಕಾಗಿರಲ್ಲ ಅಂದ್ಕೊಂಡು ನಾನು ಹೇಳ್ತಾಯಿದ್ದೀನಿ. ನೋಡಿ, ಈಗ ನಾನು ನಿಮಗೆ ಫಸ್ಟ್ ಮನೆಗೆ ಪೂಜಾ ರೂಮ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪೂಜಾ ರೂಮು ತುಂಬಾ ಚೆನ್ನಾಗಿ ಬಂದಿದೆ. ಡೋರ್ಗಳು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಸಾರಿ ಡೋರ್ನ ತೋರಿಸೋದಾದರೆ ನಿಮಗೆ ನೋಡಿ, ಡೋರ್ ತೋರಿಸೋದಾದರೆ ಈ ಥರ ಇದೆ ಡೋರ್ಗಳು. ಅಲ್ಲಿ ಇನ್ನೂ ಗಂಟೆ ಹಾಕ್ಕೊಡ್ತಾರೆ ನಿಮಗೆ. ನೋಡಿ, ಇನ್ನು ವಿಶೇಷತೆ ಅಂದರೆ ಎಲ್ಲ ಮನೆಗೂ ಕಟ್ಕೊಟ್ಟಿದ್ದಾರೆ, ಎಲ್ಲ ರೂಮ್ಗೂ ಕಟ್ಕೊಟ್ಟಿದ್ದಾರೆ. ನೋಡಿ, ಇದು ಒಂದು ರೂಮು. ಈ ರೂಮಲ್ಲಿ ನಿಮಗೆ ವುಡ್ ವರ್ಕ್ ನೋಡೋದಾದರೆ ನೋಡಿ ಈ ಥರ ಇದೆ. ವುಡ್ ವರ್ಕು ಡಿಸೆಂಟಾಗಿದೆ ಕಲರು. ಇನ್ನು ಕಿಚನಲ್ಲಿ ನೀವು ನೋಡೋದಾದರೆ ನೋಡಿ, ಇದು ಕಿಚನ್ ಬರುತ್ತೆ. ಇದಿಷ್ಟು ಕಿಚನ್ನು ನಿಮಗೆ ವುಡ್ ವರ್ಕು. ಕಿಚನಲ್ಲಿ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡಿ, ಯಾವುದು ಕೆಲಸ ಬ್ಯಾಲೆನ್ಸ್ ಇಲ್ಲ. ವುಡ್ ವರ್ಕ್ ಕಿಚನಲ್ಲಿ ಕೂಡ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಹಾಗೆ ಇನ್ನು ಇನ್ನೊಂದು ರೂಮ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇನ್ನೊಂದು ರೂಮ್ ನೀವು ನೋಡೋದಾದರೆ ಈ ಥರ ಸಿಗುತ್ತೆ ನಿಮಗೆ. ನೋಡಿ, ಇದು ಕೂಡ ಕಾಟ್ ರೆಡಿ ಇದೆ, 100% ಫಿನಿಶ್ಡು. ಈಗ ಏನಿದ್ರು ಸ್ಟೇರ್ ಕೇಸಲ್ಲಿ SS ರೈಲಿಂಗ್ಸ್ನ ಹಾಕ್ತಾಯಿದ್ದಾರೆ. ಆ ಥರ ಫಿನಿಷಿಂಗ್ ಹಂತದಲ್ಲಿರುವಂಥ ಮನೆ. ತುಂಬಾ ಚೆನ್ನಾಗಿದೆ ಮನೆ. ನೋಡಿ, POP ನೀವು ರೂಮಲ್ಲಿರೋ POP ನೋಡೋದಾದರೆ. ಆಮೇಲೆ ಇನ್ನೊಂದು ಹಾಲು ರೂಮು, ಫ್ಯಾನು, ಎಲ್ಲ ಕಡೆ ಫ್ಯಾನ್ ಕೊಟ್ಟಿದ್ದಾರೆ, ಕಾಟುಗಳು ಕೊಟ್ಟಿದ್ದಾರೆ. ನೋಡಿ, ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಫಿಟ್ಟಿಂಗ್ಸ್ ಮಾತ್ರ ಹಾಕಬೇಕಿದ್ರದ್ದು, ಬೇರೆ ಏನು ಬ್ಯಾಲೆನ್ಸ್ ಇಲ್ಲ. ನಿಜವಾಗೂ ಮನೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಇದು ಕಾಮನ್ ಟಾಯ್ಲೆಟ್ ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಈ ಥರ ಬರುತ್ತೆ ಕಾಮನ್ ಟಾಯ್ಲೆಟು. ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತು ಫುಲ್ ಟೈಲ್ಸ್ ಕೊಟ್ಟಿದ್ದಾರೆ ವಾಲ್ಗೆ. ಇದು
ತುಂಬ ಅನುಕೂಲ, ನಿಮಗೂ ಗೊತ್ತು. ಬನ್ನಿ ಈಗ ನಾನೀಗ ಫಸ್ಟ್ ಫ್ಲೋರ್ ಇರೋ ಮನೆ ತೋರಿಸಿದ್ದೀನಿ. ಇನ್ನೂ 2 ಮನೆ ಇದೇ ಥರ ಇದೆ, ಅದನ್ನು ಕೂಡ ಒಂದು ಸಾರಿ ತೋರಿಸ್ಬಿಡ್ತೀನಿ. ಸೇಮ್ ಇದೆ, ಡೋರ್ ಒಂದು ಚೇಂಜ್ ಮಾಡಿದ್ದಾರೆ, ಬೇರೆ ಏನು ಅಷ್ಟು ಚೇಂಜಸ್ ಕಾಣ್ತಾ ಇಲ್ಲ ನನಗೆ. ವುಡ್ ವರ್ಕ್ ಸ್ವಲ್ಪ ಚೇಂಜ್ ಇದೆ, ಬೇರೆ ಏನು ಚೇಂಜಸ್ ಕಾಣ್ತಾ ಇಲ್ಲ. ಆದರೂ ಒಂದು ಸಾರಿ ತೋರಿಸ್ಬಿಡ್ತೀನಿ ಬನ್ನಿ. ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಎಲ್ಲ SS ರೈಲಿಂಗ್ಸ್ ಇದೆ. ನಿಮಗೆ ಇದರಲ್ಲಿ ಏನಾದರೂ ಆಲ್ಟ್ರ್ ಇದ್ದರೆ ಮಾಡ್ಕೊಬೋದು, ಅದು ಕೂಡ ಆಪ್ಷನ್ ಇದೆ. ನೋಡಿ ಫುಲ್ ಎಲ್ಲ ಕಡೆನೂ ಟೈಲ್ಸ್ನ ನಿಮಗೆ ಮನೆ ಮುಂದೆ ಫುಲ್ ಟೈಲ್ಸ್ನ ಕೊಟ್ಟಿದ್ದಾರೆ. ಎಲ್ಲೂ ಅದು ಅಬ್ಜೆಕ್ಷನ್ ಇದು ಮಾಡಿಲ್ಲ, ಎಲ್ಲೂ ಉಳ್ಸೋಕ್ಕೆ ನೋಡಿಲ್ಲ. ನೋಡಿ ಎಲ್ಲ ಫ್ಲೋರ್ಗೂ ಫುಲ್ ಟೈಲ್ಸ್ ಹಾಕಿದ್ದಾರೆ. ನಿಜವಾಗೂ ಇದು ಚೆನ್ನಾಗಿದೆ. ಅದರಿಂದ ನೋಡಿ ಇದು ಡೋರು, ಮಾಮೂಲಿ ವಿಂಡೋ ಪೇಂಟ್ ಮಾಡಿದ್ದಾರೆ ಅಷ್ಟೇ ಸೆಕೆಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರ್ ಓನರ್ ಇರೋ ಮನೆಗೆ ಮಾತ್ರ ಎಲ್ಲ ನಿಮಗೆ ಪಾಲಿಷ್ ಮಾಡಿದ್ದಾರೆ. ನೋಡಿ ಇದು ಸೇಮ್ ಹಾಲು, ಚೆನ್ನಾಗಿ ಬಂದಿದೆ ಮನೆ. ನೋಡಿ ವುಡ್ ವರ್ಕು. ಈ ಕಡೆ ಓನರ್ ಮನೆಗೇನೆಂದರೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ಇಲ್ಲಿ TV ಯೂನಿಟ್ ಮಾತ್ರ ವುಡ್ ವರ್ಕ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ನೋಡಿ ಇಲ್ಲೂ ಅಷ್ಟೇ ಫ್ಯಾನು. ಇದು POP ಚೇಂಜ್, POP ಇನ್ನೂ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಆ ಮನೆಗೂ ಈ ಮನೆಗೂ ಸ್ವಲ್ಪ POP ಚೇಂಜ್ ಆಗಿದೆ, ಡಿಸೈನ್ ಚೇಂಜ್ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ದೇವ್ರ ಮನೆ ನೋಡಿ ಈ ಥರ ಬಂದಿದೆ. ಇದು ರೂಮ್ ಬರುತ್ತೆ. ನೋಡಿ ಸೇಮ್ ಕಿಚನ್ನು. TV ಯೂನಿಟ್ನ ನೋಡಿದ್ದೀರಾ, ಮತ್ತು ಇಲ್ಲಿ ಹಾಲಲ್ಲಿ ಕೂಡ ಫ್ಯಾನ್ ಹಾಕಿ ಕೊಟ್ಟಿರೋದನ್ನ ನಾನು ನಿಮಗೆ ತೋರಿಸಿದ್ದೀನಿ. ಬನ್ನಿ ಈಗ ಒಂದು ರೂಮ್ ನೋಡಿದ್ದೀವಲ್ವಾ, ಇನ್ನೊಂದು ರೂಮ್ನ ನಾವು ನೋಡ್ಬಿಡೋಣ. ಬನ್ನಿ ಈ ರೂಮ್ ನೋಡಿ ಈ ಥರ ಬರುತ್ತೆ ಸೇಮು. ಇಲ್ಲಿ ಒಂದು ಮನೆಗೆ ಏನಂದರೆ ಕೆಳಗಡೆ ಓನರ್ ಮನೆಗೆ 2 ರೂಮ್ಗೂ ಕಾಟ್ ಕೊಟ್ಟಿದ್ದಾರೆ, ಈ ಮನೆಗೆ 1 ರೂಮ್ ಕಾಟ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಮಾಡಿಲ್ಲ. ನೋಡಿ ಇದು ಕಾಟ್ ಬರುತ್ತೆ ನಿಮಗೆ, ಇಷ್ಟು ಹಾಲ್ ರೂಮ್ ಬರುತ್ತೆ. ವುಡ್ ವರ್ಕ್ ಕೂಡ ನೀವು ನೋಡ್ಬೋದು. ಇನ್ನು ಇದನ್ನು ನೋಡೋದಾದರೆ ನೀವು ನೋಡಿ ಫುಲ್ಲು ಇದು ಕೂಡ ಅಟ್ಯಾಚು, ಇದು ಕೂಡ ನಿಮಗೆ ಫುಲ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಇನ್ನು ವುಡ್ ವರ್ಕ್ ಕೂಡ ಫುಲ್ಲಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಕಾಮನ್ ಟಾಯ್ಲೆಟ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ, ವ್ಯತ್ಯಾಸ ಏನೂ ಮಾಡಿಲ್ಲ, ನಿಜವಾಗೂ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಬನ್ನಿ ಈಗ ಸೇಮ್ ಮನೆ ಇನ್ನೊಂದಿದೆ, ಅದು ಕೂಡ ನೋಡ್ಬಿಡೋಣ ಒಂದು ಸಾರಿ. ಸೇಮ್ ನೋಡ್ಬೋದು, ಇಲ್ಲ ಒಂದು ಸಾರಿ ತೋರಿಸ್ಬಿಡ್ತೀನಿ ಫಾಸ್ಟಾಗಿ, 1 ನಿಮಿಷದಲ್ಲಿ ತೋರಿಸ್ತೀನಿ ನಮ್ಮ ಮನೇನು, ಓಕೆನಾ? ಬನ್ನಿ ಸೇಮ್ ಟು ಸೇಮೇ, ಆದರೂ 3 ಫ್ಲೋರು 3 ಮನೆ ಎಲ್ಲ ತೋರಿಸ್ಬಿಡ್ತೀನಿ. ನೋಡಿ ಟೈಲ್ಸ್ ಸೇಮ್ ಬಂದಿದೆ. 1 ಫ್ಲೋರಿಂದ ಎಲ್ಲ ಫ್ಲೋರ್ಗೂ ಒಂದೇ ಥರ ಟೈಲ್ಸ್ನ ಹಾಕಿದ್ದಾರೆ. ಯೂನಿಫಾರ್ಮ್ ಆಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಇವಾಗ ನಾವಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ, ಥರ್ಡ್ ಫ್ಲೋರಲ್ಲಿದ್ದೀವಿ. ನೋಡಿ ಇದು ಸೇಮ್ ಹಾಲ್ ಬರುತ್ತೆ, ಡಿಟೋ ಕೆಳಗಡೆ ಸೆಕೆಂಡ್ ಫ್ಲೋರ್ ಏನಿತ್ತೋ ಅದೇ ಥರ, ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಏನಿದೆಯೋ ಅದೇ ಥರ ಕೊಟ್ಟಿದ್ದಾರೆ ರೂಮು. ಇನ್ನು ದೇವ್ರ ಮನೆ ಬರುತ್ತೆ, ಕಿಚನ್ ಬರುತ್ತೆ, ಈ ಕಡೆ ಇನ್ನೊಂದು ರೂಮ್ ಬರುತ್ತೆ. ನೋಡಿ ಇದು ರೂಮು ಸೇಮ್ ಟು ಸೇಮ್ ಸೆಕೆಂಡ್ ಏನಿದೆಯೋ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ವುಡ್ ವರ್ಕ್ ಕಲರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಬೇರೆ ಏನು ಮಾಡಿಲ್ಲ. ನೋಡಿ ಇದು ಕಾಮನ್ ಟಾಯ್ಲೆಟ್. ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ 3 ಮನೆಯೂ ತೋರಿಸಿದ್ದೀನಿ. ಇದು ಫ್ಯಾನ್ ಬರುತ್ತೆ, POP ನೋಡಿ ಒಂದೊಂದು ಮನೆಗೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇದು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ ಫ್ರೆಂಡ್ಸ್, ಓಕೆನಾ? ನಾವಿದ್ದೀವಿ ಈಗ ಥರ್ಡ್ ಫ್ಲೋರು. ಫುಲ್ ಟಾಪ್ಗೆ ಹೋಗೋದಾದರೆ ನಾನು ಏರಿಯಾ ವೈಸ್ ತೋರಿಸ್ತೀನಿ, ಏರಿಯಾ ಹೆಂಗೆ ಡೆವಲಪ್ ಇದೆ ಅನ್ನೋದಾದರೆ ನೀವು ತೊಗೊಳಕ್ಕೆ ತುಂಬ ಈಸಿ ಆಗುತ್ತಲ್ವ ಫ್ರೆಂಡ್ಸ್. ಇದು ನಿಮಗೆ ಸೌಂದರ್ಯ ಕಾಲೇಜು ಒಂದು ಅರ್ಧ ಕಿಲೋಮೀಟ್ರ್ನೂ ಇಲ್ಲ. ನಾನು ನಿಮಗೆ ನೋಡಿ ಈಗ ಬೋನ್ ಮಿಲ್ ಅಪಾರ್ಟ್ಮೆಂಟ್ನ ತೋರಿಸೋದಾದರೆ ನೋಡಿ ಅದು ಬೋನ್ ಮಿಲ್ ಅಪಾರ್ಟ್ಮೆಂಟ್ 8 ಬಿಲ್ಡಿಂಗ್ ಕಾಣೋದು. ಇನ್ನು ಈ ಕಡೆ ಕಾಣೋದು ನಿಮಗೆ ಸಪ್ತಗಿರಿ ಕಾಲೇಜು ಪಕ್ಕದಲ್ಲಿ ವೈಟ್ ಬಿಲ್ಡಿಂಗ್ ಕಾಣೋದು. ನೋಡಿ ಇದಿಷ್ಟು ಹತ್ರ ಇದೆ ಸಪ್ತಗಿರಿ ಕಾಲೇಜು, ಅದರ ಪಕ್ಕ ಸಪ್ತಗಿರಿ ಹಾಸ್ಪಿಟ್ಲು ಕೂಡ ಅದರ ಪಕ್ಕಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಜಿಂದಾಲ್ ಅಪಾರ್ಟ್ಮೆಂಟು, ನಿಮಗೆ ಏನಿದು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು ಜಿಂದಾಲ್ ಅಪಾರ್ಟ್ಮೆಂಟ್ ಕೂಡ ಹೌದು. ನಿಮಗೆ ಮೆಟ್ರೋ ತಗೊಳ್ಳೋದಾದರೆ ಮ್ಯಾಕ್ಸಿಮಮ್ 1.5 ಕಿಲೋಮೀಟ್ರ್ ಒಳಗಡೆ ಮೆಟ್ರೋ ಸಿಗುತ್ತೆ ಫ್ರೆಂಡ್ಸ್. ಇನ್ನು ನಿಮಗೆ ಕಾಲೇಜು ಸಪ್ತಗಿರಿ ಸೌಂದರ್ಯ ನಿಮಗೆ HN ಕಾಲೇಜಿದೆ ಹೇಳ್ತಾ ಹೋದರೆ 8ನೇ ಮೈಲಿ ತೊಗೊಳ್ಳೋದಾದರೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೂ ನಿಮಗೆ 2-2.5 ಕಿಲೋಮೀಟ್ರ್ 8ನೇ ಮೈಲಿ ಸಿಗುತ್ತೆ. ಇಷ್ಟೆಲ್ಲ ಅನುಕೂಲವಾಗಿ ಇರುವಂಥ ಮನೆ ನಾನು ನಿಮಗೆ ತೋರಿಸಿದ್ದೀನಿ. ತೋಟದ ಗುರುದಳ್ಳಿ ಅಂತ ಇದು, ಅದು ಕೂಡ ಹೇಳಿದ್ದೀನಿ ನಿಮಗೆ. ನೋಡಿ
ಮೇನ್ ರೋಡ್ ತುಂಬಾ ಹತ್ತಿರ. ಮೇಲಿನ ನಾನು ರೋಡ್ ವೈಸ್ ತೋರಿಸೋದಾದರೆ ನೋಡಿ, ಅದೇ ಮೇನ್ ರೋಡು ತುಂಬಾ ಹತ್ತಿರದಲ್ಲಿದ್ದೀವಿ. ಇನ್ನು ಸುತ್ತ ನೀವು ಡೆವಲಪ್ಮೆಂಟ್ ನೋಡೋದಾದರೆ ಇಲ್ಲಿ ಅಕ್ಕಪಕ್ಕ ಡೆವಲಪ್ಮೆಂಟ್ ಕೂಡ ಈ ಥರ ಇದೆ. ಫ್ರೆಂಡ್ಸ್, ಇದ್ರ ಡೀಟೇಲ್ಸ್ ಹೇಳೋದಾದರೆ 2040 ಸೈಟು ಮೆಜರ್ಮೆಂಟ್ ಬರುತ್ತೆ. ಈ ರೆಡಿ ಇದೆ. ನಾರ್ತ್ ಈಸ್ಟ್ ಕಾರ್ನರ್ ಆಗಿರ್ತದೆ. ರೇಟ್ ಬಂದು 175, 175. ಸ್ಲೈಟ್ಲಿ ನೆಗೆಷಬಲ್ ಫ್ರೆಂಡ್ಸ್, ತುಂಬಾ ಕಡಿಮೆ, ತುಂಬ ಜಾಸ್ತಿ ನೆಗೆಷಬಲ್ ಆಗುತ್ತೆ ಅಂತ ಇದು ಮಾಡ್ಕೊಬೇಡಿ. ನೋಡಿ, ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.